ರೋಡಿಂದ ನಿಮ್ಗೆ ಅನುಕೂಲ ಇದೆಯಾ ಅನನುಕೂಲ ಇದೆಯಾ? ಈಗ ಅನುಕೂಲ ಇದೆಯಾ? ಮೊದ್ಲು ಯಾವ ತರ ಓಡಾಡ್ತಿದ್ರಿ? ಹೊರ ಇಳಿಕೆ ಆಮೇಲೆ ಎತ್ಕೊಳ್ಳ್ರಿ, ಇಳಿಕೆ ಹೊರ ಎತ್ಕೊಳ್ಳ್ರಿ. ಒಂದೊಂದು ತಲೆ ಮೇಲೆ ಎತ್ಕೊಂಡು ಮಾತಾಡಕ್ಕಾಗಲ್ಲ. ಹಾಕೊಂಡು ಹೊರನ ಹಿಂಗೆ ಒತ್ಕೊಂಡು ಹೊಂಟಿತ್ತು. ಎಷ್ಟು 75ರಿಂದ ಇದೇ ಅನ್ವಾಸ ನಮಗೆ. ಇವಾಗ ಈ ರೋಡ್ ಆಗಿರೋದ್ರಿಂದ ಅನುಕೂಲ ಆದ ನಿಮ್ಗೆ. ಇಟ್ಟಿಲ್ಲಿ ನೀರಿಲ್ಲದ್ರೆ ನೆಮ್ಮದಿ ಆಗೋದು ಹೊರನೂ ಒತ್ಕೊಂಡು. ಅದಕ್ಕೆ ಈಗ ಈ ಬೇರೆ ಜನ ಎಲ್ಲ ಸುಮಾರು ಜನ ಇದ್ರ ಬಗ್ಗೆ ಇದು ಗೊತ್ತು, ನಮ್ಮ ಇಲ್ಲಿ ಸ್ಥಳೀಕರೇ ನಮಗ್ ಗೊತ್ತು, ಬೇರೆಯವ್ರಿಗೇನು ಅರ್ಥವಾಗಲ್ಲ. ಈಗ ನಮ್ಮ ಉದ್ದೇಶ ಏನಂದ್ರೆ ರೈತರಿಗೆ ಒಳ್ಳೇದಾಯ್ತದ ಅಂದ್ರೆ ಸರಿ, ರೈತರಿಗೆ ತೊಂದರೆ ಆಯ್ತದ ಅಂದ್ರೆ ಬಿಡಲ್ಲ ನಾವು. ಒಳ್ಳೇದು ನಮ್ಗೆ ಒಳ್ಳೇದು ಇದು ಮಾಡ್ತೋದ್ರಿಂದ ನಮ್ಗೆ ಎಷ್ಟೇ ಸಾಲ ಇದ್ರು ನೆಮ್ಮದಿಯಿಂದ ಊಟ ಮಾಡ್ತೀವಿ ಸರ್. ಒಂದೇನಾಗದ ಇಲ್ಲಿ ಅಂದ್ರೆ ಆ ನೀರು ಹಾಯಕ್ಕಾದ್ರೆ ಜಮೀನ್ ಮಾರ್ಕೊಂಡಾರ. ಇದನ್ನ ಹೊತ್ಕೊಂಡು 1.5 ಕಿಲೋಮೀಟರ್ ನಡಿಬೇಕು ಅಂದ್ರೆ ಹಸುವಿದ್ದವನು ಮಾತ್ರ ಹಸುವಿನ ಬೆಲೆ ಗೊತ್ತು, ಕಷ್ಟಪಟ್ಟನು ಮಾತ್ರ ಕಷ್ಟದ ಬೆಲೆ ಗೊತ್ತು. ನಮ್ಮ ರೈತರ ಕಷ್ಟ ಯಾರಿಗೂ ಗೊತ್ತು? ಈ ವಯಸ್ಸಿನಲ್ಲಿ ಇದನ್ನ ಹೊತ್ಕೊಂಡು ಹೋಯ್ತಾವ್ರಲ್ಲ, ನನ್ನ ಕೈಲಿ 2 ನಿಮಿಷ ಇಟ್ಕೊಳಕ್ ಆಗ್ತಾ ಇಲ್ಲ ಇದನ್ನ. ಹಾಗಾಗಿ ನಿಜಕ್ಕೂ ಯಾರೋ ಎಲ್ಲೋ ಕೂತ್ಕೊಂಡು ಮಾತಾಡೋದಲ್ಲ, ಬಂದು ಇಲ್ಲಿ ವಾಸ್ತವಿಕತೆಯನ್ನ ನೋಡಿ ಆತ್ಮಾವಲೋಕನ ನೋಡ್ಕೊಂಡು ಮಾತಾಡಕ್ ಹೇಳಿ. ಒಳ್ಳೇದಾಗ್ಲಿ ಯಜಮಾನ್ರೆ. ಹೆಂಗೋ 50 ವರ್ಷದ ಪಟ್ಟಿದ ಕಷ್ಟಕ್ಕೆ ನಿಮ್ಗೆ ಅಟ್ಲೀಸ್ಟ್ ನಿಮಗೆ ಕುಡಿಯೋ ನೀರು ಬೇಡ, ಅದು ಬೇಡ, ಓಡಾಡೋ ದಾರಿ ಬೇಕಿರಲ್ಲ. ಹಿಂಗ ಒಳ್ಳೇದಾಗಿ ಇವ್ರು ಒಳ್ಳೇದು ಮಾಡಿ ಹಾಗೆ ಫೋಟೋ ತೆಗಿ ತೆಗಿರಿ ಅವ್ರೆ.